ನಾನು ಮೂಲತಃ ಅರ್ಕಲ್ಗೂಡು ಹಾಸನದವನು. ಒಂದು 15 ವರ್ಷ ನಾನು ಅಮೆರಿಕದಲ್ಲಿ ಕಾರ್ ಡಿಸೈನಿಂಗ್ ಮಾಡ್ತಾ ಇದ್ದೆ. ಜಗ್ವಾರ್ ಲ್ಯಾಂಡ್ ರೋವರು, ಫೋರ್ಡು, ಹೋಂಡಾ ಇಂಥ ಕಂಪ್ನೀಸ್ಗೆಲ್ಲ ಕೆಲಸ ಮಾಡಿದೆ. ನಮ್ಮ ತಂದೆ ತೀರೋದ್ಮೇಲೆ ಅರ್ಕಲ್ಗೂಡು ಹಾಸನದಲ್ಲಿ ನಮ್ಮ ತೋಟ ಯಾರೂ ನೋಡದೇ ಇರೋಂಥ ಪರಿಸ್ಥಿತಿ ಇತ್ತು, ಮತ್ತು ನೋಡ್ತಾ ಇರೋರು ಸರಿಯಾಗಿ ನೋಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಅಮೆರಿಕದಿಂದ ನಾನು ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಮ್ಮ ರೈತರಿಗೆ ಆಗ್ತಾ ಇರೋ ಕಷ್ಟ, ಆಗು ಹೋಗುಗಳು, ನೋವುಗಳು ಎಲ್ಲ ನನಗೆ ಅರಿವಾಯಿತು. ನನಗೆ ಮೊದಲನೇ ಸಮಸ್ಯೆ ಬಂದಿದ್ದು ಮರ ಹತ್ತಿ ಕೂಲಿ ಕಾರ್ಮಿಕರ ಅಭಾವ. ಆಮೇಲೆ ಅದೇ ಕಾರ್ಮಿಕ ಮೇಲಿಂದ ಕೆಳಗೆ ಬಿದ್ದು ಸಾಯೋ ಪರಿಸ್ಥಿತಿ ಬಂದಿತ್ತು. ಬಿರುಗಾಳಿ ಬಂತು, ನಮ್ಮ ತೋಟ ಎಲ್ಲ 80-90 ಅಡಿ ಇದೆ. ಸೊ ಆಗ ನಾವು ಯಾಕೆ ಇಷ್ಟು ಲೈಫ್ ರಿಸ್ಕ್ ತೊಗೊಂಡು ಕೆಲಸ ಮಾಡಬೇಕು? ಆಮೇಲೆ ಇವಾಗ ಮರ ಹತ್ತೋರು ಸಿಗಲ್ಲ, ಎಲ್ಲರೂ ಕಲಿಯೋಕ್ಕಾಗಲ್ಲ, ಎಲ್ಲರೂ ಲೈಫ್ ರಿಸ್ಕ್ ತೊಗೊಂಡು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸುಲಭವಾದ ಯಾವ್ದಾದ್ರು ಪದ್ಧತಿ ಮಾಡ್ಕೋಬೇಕು ಅಂತ ಹೊರಟಾಗ ಈ 3 ಬೈಕು ಮೇಲೆ ಮರ ಹತ್ತಿ ಹೋಗೋ ಮೆಷಿನ್ ಇದೆಯಲ್ಲ ಅಂಥದ್ದು, ಡ್ರೋನು, ಇದೆಲ್ಲ ಕನ್ಸಿಡರ್ ಮಾಡಿ ನಮ್ಮ ರೈತನಿಗೆ ಏನು ಬೇಕು, ತೋಟದಲ್ಲಿ ಅದು ಕೆಟ್ಟು ಹೋದರೆ ಇಮಿಡಿಯೇಟಾಗಿ ಅಲ್ಲೇ ರಿಪೇರಿ ಆಗೋಂಗಾಗಬೇಕು, ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಇರಬಾರ್ದು. ಸೊ ಆ ನಿಟ್ಟಿನಲ್ಲಿ ತೋಟಕ್ಕೆ ತುಂಬ ಪ್ರಾಕ್ಟಿಕಲ್ ಆಗಿರೋ ಸೊಲ್ಯೂಷನ್ ಅಂತಂದ್ರೆ ನಮ್ಮ ಬಿದಿರು ದೋಟಿ. ಈ ಬಿದಿರು ದೋಟಿ ಒಂದು 20-30 ಅಡಿಗೆ ಹೆಂಗೆ ಕೆಲಸ ಆಗುತ್ತೋ ಅದೇ ರೀತಿ ಒಂದು 80 ಅಡಿಗೆ ಕೆಲಸ ಶುರು ಆಗುವಂಥ ಒಂದು ಪದ್ಧತಿ ಅಥವಾ ಒಂದು ಉಪಕರಣ ಬಂದ್ಬಿಟ್ರೆ ನಾವು ಯಾರು ಬೇಕಾದ್ರೂ ಇಲ್ಲಿ ಇರೋರೆಲ್ಲ ನಾವೇ ನಮ್ಮ ಕೆಲಸ ಮಾಡ್ಕೋಬಹುದು, ಅಥವಾ ಯಾರೇ ರೆಗ್ಯುಲರ್ ಲೇಬರ್ ಇದ್ರು ಅವ್ರನ್ನ ಕರೆಸಿ ಅವ್ರಿಗೆ ಕೆಲಸ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ಹೊರಟಾಗ ನಾವು ಮಾಡಿರೋದು ಇದೊಂದು ಸಿಂಪಲ್ ಆದ ಒಂದು ಹೈಟೆಕ್ ದೋಟಿ ಅಂತ. ಇದು ನಮ್ಮ ಬಿದಿರು ದೋಟಿ ಆಗ್ಬೋದು, ಇದಕ್ಕಿಂತ ಒಂದು 10ರಷ್ಟು ಹಗುರ ಬರುತ್ತೆ ಮತ್ತು ಕಡಿಮೆ ಬಳಕುತ್ತೆ. 80 ಅಡಿ ತನಕ ನೆಲದಿಂದನೇ ಕುಯ್ಲ್ ಮಾಡಬಹುದು ಮತ್ತು ಸ್ಪ್ರೇ ಕೂಡ ಮಾಡಬಹುದು ನಾವು. ಆಮೇಲೆ ಇದರಲ್ಲಿ ಇದು ಕಾಸ್ಟ್ ಜಾಸ್ತಿ ಇದೆ, ಆಯಿತಾ. ಸೊ ನಮ್ಗೆಲ್ಲರಿಗೂ ಫಸ್ಟ್ ಅನ್ಸೋದು ಯಾಕಪ್ಪ ಇದಕ್ಕೆ ಇಷ್ಟು ಕಾಸ್ಟ್ ಕೊಡಬೇಕು ಅಂತ. ಆದರೆ ನೀವು ಇಲ್ಲಿ ಒಂದು 10 ವರ್ಷದ ಆ್ಯಾವ್ರೇಜ್ ತೊಗೊಂಡ್ರೆ ನಮ್ಮೆಲ್ಲರಿಗೂ 10% 50% ಅಂತ ಕೊಳೆ ರೋಗ ಬರ್ತಾ ಇದೆ. ನಿಜನಾ? ಬರ್ತಾ ಇದೆ ಅಲ್ವಾ? ಅದು ಏನಕ್ಕೆ ಬರ್ತಾ ಇರೋದು ಅಂತ ಯೋಚಿಸಿದ್ರೆ ನಮ್ಮ ಟೈಮ್ಗೆ ಸ್ಪ್ರೇ ಆಗೋಲ್ಲ, ಇಲ್ಲ ಮಳೆ ಬಿಡಲ್ಲ, ಇಲ್ಲ ನಮ್ಮ ಕೊಳವಿದ್ದಾಗ ಅವ್ರಿಗೆ 10 ಕಡೆ ಇರುತ್ತೆ ಆರ್ಡ್ರು, ಎಲ್ಲ ಒಂದು ಕಡೆ ಹೊಡಿಬೋದು ಅವನು ಒಬ್ಬ ಮನುಷ್ಯ ಅಲ್ವಾ. ಸೊ ನಮ್ಮ ಟೈಮಿಗೆ ಸ್ಪ್ರೇ ಆಗಿಬಿಟ್ರೆ ನಮಗೆ ನಮ್ಮ ಅಡಿಕೆ ಉಳಿಯುತ್ತೆ. 1 ಎಕರೆಯಲ್ಲಿ 10% ಅಂದರೆ ಇವತ್ತು 50,000. 50,000ದಲ್ಲಿ ದೋಟಿ ಫ್ರೀ ಆಗುತ್ತೆ. ನೆಕ್ಸ್ಟು ಖರ್ಚು, ನಿಮಗೆ ದೋಟಿಲ್ ಸ್ಪ್ರೇ ಮಾಡಿಕೊಂಡ್ರೆ 1 ಎಕರೆಗೆ ಖರ್ಚು 2-3 ಸಾವಿರ ಅಷ್ಟೇ ಬೀಳೋದು. ಯಾಕೆ ಅಂತಂದರೆ ಮರ ಹತ್ತಿ ಹೊಡೆದಾಗ 5-6 ಬ್ಯಾರಲ್ ಔಷಧಿ ಹೊಡಿಯೋಕ್ಕೆ ಬೇಕಾಗುತ್ತೆ. ಯಾಕಂದರೆ ಅದು ನಾದಲ್ಲಿ ಒಂದು ಕಡೆಯಿಂದ ದೂರಕ್ಕೆ ಹಾರಿಸ್ಬೇಕು. 5-6 ಸಾವಿರ ರೂಪಾಯಿ ಔಷಧಿ ಖರ್ಚು, 5-6 ಸಾವಿರ ರೂಪಾಯಿ ಕೂಲಿ ಖರ್ಚು. 1 ಬ್ಯಾರಲ್ಗೆ 1,000-1,200 ನಡೀತಾ ಇದೆ. ದೋಟಿಯಲ್ಲಿ ಬರೀ 2 ಬ್ಯಾರಲ್ ಮಾತ್ರ ಖರ್ಚಾಗೋದು. ಕೂಲಿ ಬಂದ್ಬಿಟ್ಟು ರೆಗ್ಯುಲರ್ ಲೇಬರಲ್ಲೇ ಹೊಡಿಬೋದು, ಒಂದು 500-600 ಕೊಡೋ ಲೇಬರಲ್ಲೇ ಇದನ್ನು ಆಪ್ರೇಟ್ ಮಾಡ್ಬೋದು. ಸೊ ನಿಮಗೆ ಖರ್ಚು ಉಳಿತಾಯ ಆಗುತ್ತೆ, ನಿಮ್ಮ ಟೈಮಿಗೆ ನಿಮ್ಮ ಕೆಲಸ ಆಗುತ್ತೆ. ಅಡಿಕೆ 100ಕ್ಕೆ 100 ಅಡಿಕೆ ಉಳಿದ್ರೆ ನಮಗೆ ಕೊಳ್ತಾ ಹೋಗ್ತಾ ಇರೋ ದುಡ್ಡಲ್ಲೇ ಅದು ದುಡ್ಡಾಗುತ್ತೆ. ಸೊ ಈ ಥರ ಇದ್ರದ್ದು ಸದುಪಯೋಗ ನೀವೆಲ್ಲ ಪಡ್ಕೋಬೇಕು. ಮತ್ತು ಇಲ್ಲೆಲ್ಲ ನಮ್ಮ ದೋಟಿ ತೊಗೊಂಡಿರೋರೆಲ್ಲ ಇದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಅವ್ರನ್ನ ಕೇಳಿ, ಅವ್ರದ್ದು ಸಾಧಕ ಬಾಧಕಗಳು, ನಾನು ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ನಿಜ ಇದೆ, ಸುಳ್ಳಿದೆ, ಎಲ್ಲ ನಾವು ಪ್ರಾಕ್ಟಿಕಲಾಗಿ ಚೆಕ್ ಮಾಡ್ಕೋಬೇಕು. ಈಗ ನಾವು ತೋಟಕ್ಕೆ ಹೋಗಿ ಅಲ್ಲಿ ರಿಯಲ್ ಆಗಿ ನಮ್ದು ಒಂದೇ ಪ್ರಶ್ನೆ ಸರ್. ಕಾಸ್ಟು ನಿಮ್ಮ 3 ಕಂಪ್ನಿಗೆ ಯಾರು Agrotech ಇದೆ, 30,000 40,000 ಕೊಡ್ತಾರೆ ಸೇಮ್ ದುಡ್ಡು. ಕರೆಕ್ಟ್. ಮಂಗಳೂರಿನವರು 30,000 ಕೊಡ್ತಾರೆ. ನೀವು ದಾವಣಗೆರೆಯವರು, ನೀವು 60, ನಮ್ದು 57 30 ಇದೆ, ಆಯ್ತಾ. 85,000 ಇದೆ, 1 ಲಕ್ಷದ್ದು ಇದೆ. ಭಾಳ ಡಿಫ್ರೆನ್ಸ್ ಉಂಟು. ಹೌದು, 1 to double ಉಂಟು. ಅದು ನಮ್ಗೆ ಸ್ವಲ್ಪ ಹೆವಿ ಆಗುತ್ತೆ. ತುಂಬ ಜನ ನನ್ನ ಬಗ್ಗೆ ಮಾತಾಡಿ. ಖಂಡಿತ ಇದು ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಇಲ್ಲಿದೆಯಲ್ಲ ಈ ದೋಟಿ, ಇದು ಬಂದ್ಬಿಟ್ಟು ಜಸ್ಟ್ 30,000 ಈ ದೋಟಿ. ಸೊ ನೀವು ಹೇಳಿದ ಪಾಯಿಂಟ್ ಏನಪ್ಪ ಅಂತಂದರೆ ಆಗ್ರೋಟೆಕ್ ಅವ್ರ ದೋಟಿ ಇದೆಯಲ್ಲ, ಅದು 50,000 ಇದೆ, ಯಾವುದು 30,000 ಇಲ್ಲ. ದಾವಣಗೆರೆಯವ್ರದ್ದು 30,000 ಇದೆ. ಆ ದೋಟಿಗೂ ಈ ದೋಟಿಗೂ ವ್ಯತ್ಯಾಸ ಏನು? ಇವಾಗ ಮಾರುತಿ ಆಲ್ಟೋನು ಕಾರೇ, ಮರ್ಸಿಡೆಸ್ಸು ಕಾರೇನೆ, ಅದರಲ್ಲೇ ಎರ್ಟಿಗಾನು ಕಾರೇನೆ. ಒಂದು 3 ಲಕ್ಷ, ಇನ್ನೊಂದು 8 ಲಕ್ಷ, ಇನ್ನೊಂದು 15 ಲಕ್ಷ. ನಮ್ಗೆ ಏನು ಸಿಗುತ್ತೆ ನಾವು ಕೊಡೋ ದುಡ್ಡಿಗೆ? ಒಂದು ಫೋನಲ್ಲಿ ಹೆಂಗೆ 2,000ರಿಂದ 50,000 ತನಕ ಇದ್ರು, ಅದರ ಪರ್ಫಾರ್ಮೆನ್ಸು ಮತ್ತು ವ್ಯಾಲ್ಯೂ. ದಾವಣಗೆರೆ ದೋಟಿ ನಿಮಗೆ ಕೆಳಗಡೆ ಎಲ್ಲ ಪ್ಲಾಸ್ಟಿಕ್ ಫೈಬರ್ ಮೆಟೀರಿಯಲು, ಮೇಲ್ಗಡೆ 25 ಅಡಿ ಉದ್ದದ್ದು ಕಡ್ಡಿ ಬರುತ್ತೆ. ಇದಕ್ಕಿಂತ ವೆಯ್ಟ್ ತುಂಬ ಜಾಸ್ತಿ, ಬಳಕೋದು ತುಂಬ ಜಾಸ್ತಿ. ಅದಕ್ಕೆ 2.5 kg ದೋಟಿ 2 ಬೆರಳಲ್ಲಿ ಲಿಫ್ಟ್ ಮಾಡ್ಬೋದು. 30,000ಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದೆಷ್ಟು ಅಡಿ ಇದು ನಿಮಗೆ 60 ಅಡಿ ತನಕ ಸ್ಪ್ರೇ ಆಗುತ್ತೆ. 45 ಅಡಿ ದೋಟಿನೇ ಉದ್ದ ಬರುತ್ತೆ. ಜಸ್ಟ್ 30,000 ನೋಡಿ. ನೋಡಿ ಎಲ್ಲ ಫಿಟ್ಟಿಂಗ್ ಸೇರಿಸಿ ಎಷ್ಟು ಲೈಟ್ ಇದೆ. ಅದು ನಿಮಗೆ 7-8 kg ಬರುತ್ತೆ. 1 ಪೈಪ್ 25 ಅಡಿ. ದೋಟಿದು
ಬನ್ನಿ. ಸೊ ದೋಟಿ ಕಾನ್ಸೆಪ್ಟು ಎಲ್ಲರಿಗೂ ಇಷ್ಟ ಆಗ್ತಾ ಇರೋದು ಏನಕ್ಕೆ ಅಂದರೆ, ನೀವು ಕಾರಲ್ಲಿ ತೊಗೊಂಡು ಹೋಗ್ಬೋದು, ಇದನ್ನ ಫೋಲ್ಡ್ ಮಾಡಿಕೊಂಡು ಬೈಕಲ್ಲಿ ತೊಗೊಂಡು ಹೋಗ್ಬೋದು, ಆಯಿತಾ, ಕೈಯಲ್ಲಿ ಎತ್ಕೊಂಡು ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. 25 ಅಡಿ ಉದ್ದ ಬಂದುಬಿಟ್ರೆ ಇಲ್ಲೆಲ್ಲ ನಾವು ರೋಡಲ್ಲಿ ನೋಡ್ತೀವಲ್ಲ ಬಿದಿರು ದೋಟಿ ಉದ್ದಕ್ಕೆ ಇಟ್ಕೊಂಡು, ಎಷ್ಟು ಡೇಂಜರು. ನೀವು ಅದೇ ಹಣ ಕೊಡ್ತೀರಾ, ನಿಮಗೆ ಕಮ್ಮಿ ದುಡ್ಡಿಂದ ಬೇಕಾ, ನಮ್ಮ ಹತ್ರ 30,000 ಇದಿಲ್ಲ, ಇನ್ನು ಸೂಪರ್ ಕ್ಲಾಸ್ ದೋಟಿ. ಬಟ್ ಇದ್ರಲ್ಲಿ ಕುಯ್ಯಕ್ಕಾಗಲ್ವಾ? ಇದ್ರಲ್ಲಿ ಆಗಲ್ಲ. ಇದು ನೆಕ್ಸ್ಟ್ ಮಾಡಲ್ ಇದೆ 39,000. ಅದನ್ನು ಕುಯ್ಲೂಬಹುದು, ಸ್ಪ್ರೇನು ಅಲ್ಲ ಸರ್, ಇದೀಗ ಎಷ್ಟು ಅಡಿ ಹೋಗ್ತದೆ ಮೇಲೆ? ಇದು 45 ಅಡಿ ಉದ್ದ ಹೋಗುತ್ತೆ. ಬರೀ ಇದು ಮಾತ್ರ, ಬೇರೆ ಮಾತ್ರ ದೋಟಿ ಮಾತ್ರ 45 ಇದು ಮಾತ್ರ ಹೋಗುತ್ತೆ, ಆಯ್ತಾ. ಸ್ಪ್ರೇ ಒಂದು 60 ಅಡಿ ತನಕ ಆಗುತ್ತೆ. ಇದು ಸ್ಮಾಲ್ ರೈತ, 1 ಎಕರೆ ರೈತ ಆರಾಮಾಗಿ ತಗೊಂಡು ಅವ್ರ ಕೆಲಸ ಅವ್ರು ಮಾಡ್ಕೋಬಹುದು. ಇದು 80 ಅಡಿ ಎಲ್ಲ ಹೋಗ್ತದೆ ಅದು. ಅದು ಇಲ್ಲಿ ಸೊ ನಮ್ಮಲ್ಲಿ ಎಲ್ಲ ವೆರೈಟೀಸು ಇದೆ. 100 ಥರ ಪೈಪ್ಗಳನ್ನು ಟೆಸ್ಟ್ ಮಾಡಿ ಡೆವಲಪ್ ಮಾಡಿದ ಎಕ್ವಿಪ್ಮೆಂಟ್ ಇದು. ಇದರಲ್ಲಿ ಏನು ವಿಶೇಷ ಅಂತ ಅಂತಂದರೆ, ಇವಾಗ ನೋಡಿ, ಇದು 6 ಅಡಿ ಉದ್ದ ಇದೆ. ಇದನ್ನು ನಾವು ಈ ಥರ ಕ್ಲ್ಯಾಂಪ್ಸ್ನ ಓಪನ್ ಮಾಡಿಕೊಂಡು ಎಷ್ಟು ಮುಂದೆ ಬೇಕಾದ್ರೂ ಹೇಳ್ಕೋಬೋದು. ರೇಡಿಯೋ ಆ್ಯಂಟನಾ ಟೈಪ್ ಇದು ಹೋಗ್ತಾ ಇರುತ್ತೆ. ಈ ಥರ ಎಷ್ಟು ಉದ್ದ ಬೇಕಾದ್ರೂ ಹೀಗೆ ಬರೀ 1-2 ಬೆರಳಲ್ಲಿ ಹಿಂಗಂದರೆ ಅದು ಮೇಲೆ ಹೋಗ್ತದೆ. ಎಲ್ಲಿಗೆ ಬೇಕೋ ಅಲ್ಲಿ ಲಾಕ್ ಮಾಡ್ಕೋಬೋದು. ಸೊ ಆ ರೀತಿ ಸಿಸ್ಟಮ್ ಇದು. ಇದಕ್ಕೆ ಕತ್ತಿ ಫಿಟ್ ಮಾಡಿದ್ದೀವಿ, ಅಡಿಕೆ ತೆಂಗು ಎಲ್ಲ ಕುಯ್ಲ್ ಮಾಡ್ಬೋದು. ಇದಕ್ಕೆ ಮರಗಸಿ ಮಾಡೋ ಸಾಬ್ಲೈಟ್ ಫಿಕ್ಸ್ ಮಾಡ್ಬೋದು, ಆಗ ಮರಗಸಿ ಮಾಡ್ಕೋಬೋದು ಇದರಲ್ಲೇ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಸ್ಪ್ರೇ ದೋಟಿ. ಇದು ಇದರಲ್ಲಿ ನೋಡಿ ನಿಮಗೆ ತುದಿಗೆ ನಾಜಲ್ ಫಿಟ್ ಆಗಿದೆ. ಸೇಮ್ ಇದೇ ರೀತಿ ಇದನ್ನು ನಾವು ಲಾಕ್ಸ್ ಹಿಂಗೆ ಓಪನ್ ಮಾಡ್ಕೊಳ್ಳೋದು, ಮುಂದೆ ಹೇಳ್ಕೊಳ್ಳೋದು. ಯಾವ ಹೈಟಲ್ಲಿ ಬೇಕಾದ್ರೂ ಇದನ್ನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಎರಡು ಇಂಟರ್ಚೇಂಜಬಲ್. ಅಂದರೆ ಇದಕ್ಕೆ ಇದನ್ನು ಫಿಟ್ ಮಾಡಿದ್ದೀವಿ, ಸ್ಪ್ರೇ ಫಿಟ್ ಮಾಡಿದ್ದೀವಿ, ಅದಕ್ಕೆ ಕತ್ತಿ ಫಿಟ್ ಮಾಡಿದ್ದೀವಿ. ಇದೇ ಅದಕ್ಕೆ ಫಿಟ್ ಮಾಡ್ಬೋದು, ಆ ಕತ್ತಿನ ಇದಕ್ಕೆ ಫಿಟ್ ಮಾಡ್ಬೋದು. ಸೊ ಇದನ್ನ ಹೀಗೆ ನೀವು ಆ ಕಡೆ ತೋರಿಸಿ, ಈ ಕಡೆ ತೋರುದಿಲ್ಲ. ಕಳಿಸಿ ಒಟ್ನಲ್ಲಿ ಅದೊಂದು ಸಪ್ರೇಟ್ ಮಾಡಿ ಅದೊಂದು ಬಿಲ್ ಕಳಿಸಿ. ಇದ್ರದ್ದು ವೆಯ್ಟ್ ಎಷ್ಟಿದೆ? ಈ ದೋಟಿ ಜಸ್ಟ್ 2.5 kg ಬರೀ ದೋಟಿ ವೆಯ್ಟ್. ಇದೆಲ್ಲ ಅಟ್ಯಾಚ್ಮೆಂಟ್ಸು ವಿತ್ ಮತ್ತು ಒಂದು 4 kg ಬರುತ್ತೆ ಅಷ್ಟೇ. ಆ ದೋಟಿ ಇನ್ನೊಂದು ಗೋಲ್ಡ್ ಕಲರ್ ಇದೆಯಲ್ಲ, ಅದು 4 kg ದೋಟಿ ವೆಯ್ಟ್ ಬರುತ್ತೆ. ಎಲ್ಲ ಅಟ್ಯಾಚ್ಮೆಂಟ್ಸು ಇದೆಲ್ಲ ಹಾಕಿದ್ಮೇಲೆ ನಿಮಗೆ ಒಂದು 5.5 kg ಬರ್ಬೋದು ಅಷ್ಟೇ. ಇದು ಟೋಟಲ್ ಲೆಂತ್ ಇದ್ರದ್ದು 45 ಫೀಟ್ ದೋಟಿ ಇದೆ, 60 ಅಡಿ ತನಕ ಸ್ಪ್ರೇ ಆಗುತ್ತೆ. ಕೊಯ್ಸೋದು ಬೇಡ, ಸ್ಪ್ರೇ ಹೊಡೆಯೋದು ಬೇಡ. ಆಮೇಲೆ ಬೇಕಾದ್ರೆ ಅಡಿಕೆ ತಂಗಿ ಏನು ಬೇಕು ಕುಯ್ಕೋದು ಬೇಡ. ವೆರಿ ಇಂಪಾರ್ಟೆಂಟ್ ಅಲ್ಲ. ಎರಡು